ಇನ್ನು ಇದೇ ಮಾತಿಗೆ ಇಕ್ಬಾಲ್ ಹುಸೇನ್ ಅವರ ಮಾತಿಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಏನು ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು? ಜನವರಿ 6ಕ್ಕೆ ಡಿಕೆಶಿ ಪಟ್ಟಾಭಿಷೇಕ ವಿಚಾರ. ಡಿಕೆ ಆಪ್ತನ ಹೇಳಿಕೆಗೆ ಸಿಎಂ ಗದಗದಲ್ಲಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನು ಹೈಕಮಾಂಡ್ ಹೇಳಿದಂತೆ ಕೇಳುತ್ತೇನೆ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಸಿಎಂ ಪುನರುಚ್ಚಾರ. ಇದನ್ನು 10 ಬಾರಿ ಹೇಳಿದ್ದಾರೆ. ಗದಗದ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತು ಈ ಹೇಳಿಕೆಯನ್ನು ಕೊಟ್ಟಿರೋದು. ಯಾರೇ ಏನೇ ಈ ವಿಚಾರವಾಗಿ ಮಾತನಾಡಿದ್ರು ಕೂಡ ಹೈಕಮಾಂಡ್ ತೀರ್ಮಾನ ಅಂತಿಮ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಾನು ಕೇಳ್ತೀನಿ ಅಂತ ಸಿದ್ದರಾಮಯ್ಯನವರ ಮಾತು. ಜನವರಿ 6ಕ್ಕೆ ಡಿಕೆಶಿ ಕುಮಾರ್ ಸಿಎಂ ಆಗಿ ಪ್ರಮಾಣ ಡಿಕೆಶಿ ಕುಮಾರ್ ಜನವರಿ 6ಕ್ಕೆ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಹೇಳದಂತೆ ಜನವರಿ 6ಕ್ಕೆ ಡಿಕೆಶಿ ಕುಮಾರ್ ಸಿಎಂ ಆಗಿ ಪ್ರಮಾಣ ಡಿಕೆಶಿ ಕುಮಾರ್ ಜನವರಿ 6ಕ್ಕೆ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಹೇಳದಂತೆ ಜನವರಿ 6ಕ್ಕೆ ಡಿಕೆಶಿ ಕುಮಾರ್ ಸಿಎಂ ಆಗಿ ಪ್ರಮಾಣ ಡಿಕೆಶಿ ಕುಮಾರ್ ಜನವರಿ 6ಕ್ಕೆ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಹೇಳದಂತೆ ಜನವರಿ 6ಕ್ಕೆ ಡಿಕೆಶಿ ಕುಮಾರ್ ಸಿಎಂ ಆಗಿ ಪ್ರಮಾಣ ಡಿಕೆಶಿ ಕುಮಾರ್ ಜನವರಿ 6ಕ್ಕೆ ಸಿಎಂ ಆಗಿ ಅಲ್ಲ, ಇದೆಲ್ಲ ಈ ಥರ ರಿಯಾಕ್ಷನ್ಗಳು ಬರಲಿ ಅಂತಲೇ ಅವ್ರು ಕೊಡೋದು ಈ ಥರ ಹೇಳಿಕೆಗಳನ್ನ. ಇಕ್ಬಾಲ್ ಹುಸೇನ್ ಆಗಲಿ ಅಥವಾ ಯತೀಂದ್ರ ಆಗಲಿ, ಶುರು ಮಾಡಿದ್ದೆ ಯತೀಂದ್ರ, ಇಬ್ಬರೂ ಕೂಡ ಈ ಥರ ಎಲ್ಲ ಕಡೆ ಚರ್ಚೆ ಆಗಬೇಕು ಇವ್ರ ಮಾತು. ಅದಕ್ಕೆ ಈ ಥರ ಹೇಳ್ಕೊಳ್ಳಿ. ನಾನು ಆಗಲೇ ಹೇಳಿದೆ, ಹೈಕಮಾಂಡ್ ಇಬ್ಬರನ್ನೂ ಕರೆದು ಮಾತೇ ಆಡಿಲ್ಲ ಈ ವಿಚಾರವಾಗಿ, ಹೆಂಗೆ ಹೇಳಕ್ಕೆ ಸಾಧ್ಯ? ಸೊ ಡಿಕೆಶಿ ಸಿಎಂ ಆಗಲಿ ಒಳ್ಳೆಯದು ಅಂತ ಇನ್ನೊಂದು ರಿಯಾಕ್ಷನ್ ಬಂದಿದೆ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡಿ. ಇಕ್ಬಾಲ್ ಹುಸೇನ್ ಹೇಳಿಕೆಗೆ ಎಲ್ಲರೂ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸಿಎಂ, ಹೋಮ್ ಮಿನಿಸ್ಟರ್, DCM ಎಲ್ಲರೂ ಮಾತಾಡಬೇಕಾಗಿ ಬಂತು. ಇದೇ ಅವ್ರ ಉದ್ದೇಶ, ಅವರ ಉದ್ದೇಶನೇ ಇದು. ಈ ಥರ ಎಲ್ಲರೂ ರಿಯಾಕ್ಟ್ ಮಾಡಲಿ ಅಂತಲೇ ಹೇಳಿಕೆ ಕೊಡೋದು. ಒಂದು ಎಚ್ಚರಿಕೆ ಕೊಟ್ಟೆ ಬಿಟ್ಟರೆ ನಾಳೆ ಬೆಳಗ್ಗೆ ಬುಲ್ಡೋಸರ್ ತೊಗೊಂಡೋಗಿ ನೀವು ಕಡೆ ಬಿಡ್ತೀವಿ ಅಂತಲ್ಲ. ಇಟ್ ಈಸ್ ಅನ್ಫಾರ್ಚುನೇಟ್. ಐ ಮೀನ್ ಇಟ್ ಈಸ್ ಟೇಕನ್ ಇನ್ ಎ ರಾಂಗ್ ಸೆನ್ಸ್. I didn't mean that tomorrow itself I am going to send the bulldozers and demolish the houses. That was not my intention. So it is wrong. ಪರಮೇಶ್ವರ್ ಅವರು ಮಾತಾಡಿದ್ದಾರೆ ಈ ವಿಚಾರವಾಗಿ, ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ ಅಷ್ಟೇ. ಇನ್ನೇನ್ರಿ ರಿಯಾಕ್ಟ್ ಮಾಡೋಕ್ಕಾಗುತ್ತೆ ಇದಕ್ಕೆಲ್ಲ? ಯಾರೋ ಒಬ್ಬರು MLA ಮಾತಾಡ್ಬಿಟ್ರು, ಯಾರೋ ಒಬ್ರು MLC ಮಾತಾಡ್ಬಿಟ್ರು ಅಂತಂದರೆ ಏನು ನಡೆದಿದೆ ಅಂತಕ್ಕಂಥದ್ದೇ ಗೊತ್ತಿಲ್ಲ ಯಾರಿಗೂ. ಅವ್ರಿಗಿಷ್ಟ ಬಂದಂಗೆ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಬೇರೆಯವರೆಲ್ಲ ರಿಯಾಕ್ಟ್ ಮಾಡ್ತಾ ಕೂತಿದ್ದಾರೆ. ಇಷ್ಟೇ ರಾಜ್ಯದಲ್ಲಿ ನಡೀತಾ ಇರೋದು.